ಇವತ್ತು ರಾಣೆಬೆನ್ನೂರು ನಗರದಲ್ಲಿ ಬಜರಂಗದಳ ಸೇರಿದಂತೆ ವಿವಿಧ ಹಿಂದೂ ಕಾರ್ಯಕರ್ತರು ಇವತ್ತು ರಾಣೆಬೆನ್ನೂರಿನ ನಗರದ ಮುಖ್ಯ ಭಾಗದಲ್ಲಿರುವಂತಹ ಕೆಬಿ ಗಣಪತಿಯ ದೇವಸ್ಥಾನದ ಮುಂಭಾಗದಲ್ಲಿ ಇವತ್ತು ಹೋರಾಟವನ್ನ ಮಾಡ್ತಿರುವಂತದ್ದು ಏನು ರಾಣೆಬೆನ್ನೂರು ನಗರದಲ್ಲಿ ನಡೆಯುತ್ತಿರುವಂತಹ ಅಕ್ರಮ ಕಸಾಯಿಖಾನೆಗಳು ಅಥವಾ ಗೋ ಹತ್ಯೆ ಆಗಿರಬಹುದು ಅಥವಾ ಇತ್ತೀಚೆಗೆ ನಡೆದಂತಹ ಕಾರ್ಯಕರ್ತರ ಮೇಲಿನ ಹಲ್ಲೆಯನ್ನ ಖಂಡಿಸಿ ಇವತ್ತು ಕೆಬಿ ಗಣಪತಿಯ ಮುಂಭಾಗದಿಂದ ಇವತ್ತು ಹೋರಾಟವನ್ನ ಮಾಡ್ತಿದ್ದಾರೆ। ಈ ಹೋರಾಟದಲ್ಲಿ ಭಾಗವಹಿಸಿರುವಂತಹ ಬಿಜೆಪಿ ಮುಖಂಡರಾಗಿರ್ಬೋದು, ಹಿಂದೂ ಕಾರ್ಯಕರ್ತರಾಗಿರ್ಬೋದು ಅಥವಾ ಬಜರಂಗ ದಳದ ಕಾರ್ಯಕರ್ತರನ್ನ ಮಾತನಾಡಿಸೋ ಪ್ರಯತ್ನವನ್ನು ಮಾಡ್ತೇನೆ। ಹೋರಾಟ ತುಂಬಾ ತಡವಾಯಿತು ಅನ್ನಿಸ್ಲಿಲ್ಲ, ಯಾಕಂದ್ರೆ ಹಲ್ಲೆ ನಡೆದಂತ ದಿನಗಳೇ ಕಳೆದ ಎಷ್ಟೊಂದು ದಿನಗಳಾಯ್ತು ಅಥವಾ ಇಷ್ಟೊಂದು ದಿನ ಬೇಕಾಯ್ತಾ ಎಚ್ಚೆತ್ಕೊಳ್ಳಕ್ಕೆ? ಅಂದ್ರಮ್ಮ ಸಡನ್ ಆಗಿ ಮಾಡಿದ್ರೆ ಜನ ಮರಿತಾರೆ, ಅವತ್ತೇ ಮಾಡಿದ್ರೆ ಮರ್ತು ಬಿಡ್ತಿದ್ರು। ಆದರೆ ಇದು ಕಾವು ಏರಬೇಕು, ಕಾವು ಏರಿದಾಗ ಅದನ್ನು ಕಬ್ಬಣ ಕಾದಾಗ ಬಡಿಬೇಕು, ಕಬ್ಬಣ ಈಗ ಕಾದಿದೆ ಬಡಿತಕ್ಕಂಥ ಕೆಲಸವನ್ನು ಇವತ್ತು ನಾವೆಲ್ಲ ರಾಣೆಬೆನ್ನೂರಿನ ಹಿಂದೂ ಕಾರ್ಯಕರ್ತರು ಸೇರಿ ಹೋರಾಟವನ್ನು ಮಾಡ್ತಾ ಇದ್ದೀವಿ। ಈ ಅಕ್ರಮ ಗೋ ಕಸಾಯಿಖಾನೆ ಅಂತಕ್ಕಂಥದ್ದು ನಿಲ್ಲುತ್ತಾ? ಈ ಧರಣಿ ಸಕ್ಸಸ್ ಆಗುತ್ತೆ ಅನ್ಸುತ್ತಾ? ಅಕ್ರಮ ಕಸಾಯಿಖಾನೆ ನಿಲ್ಲಬೇಕಂತಂದೇಳಿ ನಮ್ಮ ಹಿಂದೂ ಪರ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದೀವಿ। ಅದು ನಿಲ್ಲೋವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ। ಎಲ್ಲ ಒಂದು ಕಡೆ ಬೆಂಬಲ ಕಡಿಮೆ ಆಯಿತು ಅನ್ನಿಸ್ತಾ ಇದೆ ಸರ್। ಬರ್ತಾರಮ್ಮ, ಎಲ್ಲರೂ ಬರ್ತಾರೆ। ನಾವು 11 ಗಂಟೆ ಅಂದರೆ ಅರ್ಧ ಗಂಟೆ ಹೆಚ್ಚಿಗೆ ಇನ್ನೂ ಬರ್ತಾರೆ। ನಮ್ದು ಈ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತಂದ್ರೆ ಈಗ ಗೋ ಬರುತ್ತೆ, ಪೂಜೆ ಮಾಡಿ ಪ್ರಾರಂಭ ಮಾಡ್ತೀವಿ ನಾವು। ದೊಡ್ಡ ಪ್ರಮಾಣದಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರು ಬರ್ತಾರೆ। ಏನೆಲ್ಲ ಬೇಡಿಕೆಗಳಿದೆ ಸರ್? ನಮ್ಮದು ಈ ಬೇಡಿಕೆ ಏನು ಅಕ್ರಮ ಕಸಾಯಿಖಾನೆ ಬಂದ್ ಮಾಡಬೇಕು, ಇವತ್ತೇನು ನಮ್ಮ ಗೋವನ್ನು ಹತ್ಯೆ ಮಾಡ್ತಕ್ಕಂಥದ್ದು ಸಂಪೂರ್ಣವಾಗಿ ಬಂದ್ ಆಗ್ಬೇಕನ್ನೋದು ನಮ್ಮದು ಹೋರಾಟ। ದಿನಕ್ಕೂ ಅಥವಾ ಅವತ್ತು ನಡೆದ ಪರಿಸ್ಥಿತಿಗೂ ಇವತ್ತಿನ ಇದಕ್ಕೂ ತುಂಬ ಟೈಮ್ ಟ್ರಾವೆಲ್ ಆಯ್ತಂತ? ಇಲ್ಲ, ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಎಲ್ಲ ಮುಖಂಡರು ಸೇರ್ಕೊಂಡು ಎಲ್ಲರ ಹಿರಿಯರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಈ ಹೋರಾಟ ಮಾಡಲಿಕ್ಕೆ ಸ್ವಲ್ಪ ಸಮಯ ಆಗಿದೆ। ಸಮಯ ಆದರೂ ತಡ ಇಲ್ಲ, ನಮ್ಮೆಲ್ಲ ಹಿಂದೂ ಯುವಕರು ಮತ್ತು ಹೋರಾಟಗಾರರು ಎಲ್ಲ ಸೇರಿ ಇವತ್ತು ವಿವಿಧ ಸಂಘಟನೆಯ ನೇತೃತ್ವದಲ್ಲಿ ನಾವು ಕಸಾಯಿಖಾನೆ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ। ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದಾಗಿಂದ ಕೇವಲ ರಾಣೆಬೆನ್ನೂರು ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಭಯದ ಭೀತಿ ವಾತಾವರಣ ನಿರ್ಮಾಣ ಆಗಿದೆ। ವಿಶ್ವ ಹಿಂದೂ ಪರಿಷತ್ತಿನ ಹೆಚ್ಚು ಕಾರ್ಯಕರ್ತರು ನಮ್ಮ ಎಲ್ಲ ಯುವ ಮಿತ್ರರು ಅದಾರೆ, ನೌಕರಿಗೆ ಹೋಗೋರು, ಕಾಲೇಜಿಗೆ ಹೋಗೋರು, ಈ ಥರ ಯುವಕರು ಇರೋದ್ರಿಂದ ಅವ್ರ ಮೇಲೆ ರೌಡಿ ಶೀಟ್ ಮಾಡೋದಾಗಲಿ, ಕ್ರಿಮಿನಲ್ ಕೇಸ್ ಮಾಡೋದಾಗಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಿಂದೇಟು ಹಾಕಿದ್ದಾರೆ। ನಮ್ಮೆಲ್ಲ ನಾಯಕರ ನೇತೃತ್ವದಲ್ಲಿ ಮಾಜಿ ನಗರಸಭಾ ಅಧ್ಯಕ್ಷರು, ನಮ್ಮ ಮಾಜಿ ಗ್ರಾಮೀಣ ಅಧ್ಯಕ್ಷರು, ವಿವಿಧ ಮೋರ್ಚಾಗಳ ಅಧ್ಯಕ್ಷರು ಎಲ್ಲರೂ ಸೇರಿ ಅವ್ರಿಗೆ ಶಕ್ತಿ ತುಂಬಿ ಇವತ್ತು ನಾವು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ। ಅಕ್ರಮ ಕಸಾಯಿಖಾನೆಯನ್ನು ಮುಚ್ಚುವವರೆಗೂ ರಾಣೆಬೆನ್ನೂರಿನ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ। ಅಕ್ರಮ ಕಸಾಯಿಖಾನೆ ವಿರುದ್ಧ ನಮ್ಮ ಬಜರಂಗ ಮತ್ತು ಎಲ್ಲ ಹಿಂದೂ ಕಾರ್ಯಕರ್ತರು ಎಚ್ಚೆತ್ತು ಈ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ। ಈ ಬೃಹತ್ ಪ್ರತಿಭಟನೆಯಲ್ಲಿ ಎಲ್ಲ ವಿವಿಧ ಸಂಘಟನೆಗಳು ಭಾಗವಹಿಸಿ ಒಂದು ಅಂತಿಮ ತೀರ್ಮಾನ ತೆಗಿಬೇಕಂತೇಳಿ ಎಲ್ಲ ನಿರ್ಧಾರ ಮಾಡಿಕೊಂಡು ರಾಣೆಬೆನ್ನೂರು ತಾಲೂಕಿನ ಜನತೆ ಒಗ್ಗಟ್ಟಾಗಿ ಈ ಹೋರಾಟವನ್ನು ಮಾಡಿದೆ। ಈ ಹೋರಾಟಕ್ಕೆ ಇಡೀ ರಾಣೆಬೆನ್ನೂರು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿ ಮುಂಬರುವ ಕಸಾಯಿಖಾನೆಗಳನ್ನು ಬಂದ್ ಮಾಡಬೇಕಂತ ಎಲ್ಲರ ಅಭಿಪ್ರಾಯವಾಗಿದೆ। ವೇದಿಕೆಯ ಮೇಲೆ ಇರುವಂತ ಪರಮ ಪೂಜ್ಯರ ಆಶೀರ್ವಾದ ಪಡೆಯುತ್ತಾ ನನ್ನೆಲ್ಲ ಹಿರಿಯರಿಗೂ ಮತ್ತು ನನ್ನೆಲ್ಲ ಮಾತೆಯರಿಗೂ ವಂದಿಸುತ್ತಾ ನನ್ನ ಬಜರಂಗದಳದ ಎಲ್ಲ ಸಹೋದರರಿಗೂ ವಂದಿಸುತ್ತಾ, ಇವತ್ತು ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಬಹಿರಂಗವಾಗಿ ಗೋ ಹತ್ಯೆ ನಡೀತಾ ಇದೆ। ಅದನ್ನು ಖಂಡಿಸುವ ಸಲುವಾಗಿ ಕಾರ್ಯಕರ್ತರು ಹೋರಾಟ ಮಾಡುವಾಗ ಆ ಕಾರ್ಯಕರ್ತರ ಮೇಲೆ 100ರಿಂದ 150 ಸಂಖ್ಯೆ ಒಂದು ಗುಂಪು ಬಂದು ಹಲ್ಲೆ ಮಾಡುತ್ತೆ। ಹಲ್ಲೆ ಮಾಡಿದಾಗ ಅವ್ರ ಕೈಯಲ್ಲಿ ಕೆಲವೊಬ್ಬರ ಕೈಯಲ್ಲಿ ಬ್ಯಾಟ ಹೂವೆಲ್ಲ ಇದ್ದು ಹಲ್ಲೆ ಆಗುತ್ತೆ। ಆ ಘಟನೆ ಚಿಕ್ಕದಾಗಿ ನಡೆಯುತ್ತೆ, ಆದರೆ ಎಲ್ಲರ ಮನಸ್ಸಲ್ಲಿ ಏನೂ ಆಗಿಲ್ಲ, ಸಣ್ಣ ಘಟನೆ, ಸಣ್ಣ ಗಾಯ ಅನ್ನೋ ಮನಸ್ಥಿತಿಯಲ್ಲಿ ಇಲಾಖೆಯವರಾಗಲಿ ಸಮಾಜದ ಬಾಂಧವರಾಗಲಿ ಅದೇ ರೀತಿ ಇದ್ರು। ಅದೇ ಆ ಘಟನೆಯಲ್ಲಿ ಬ್ಯಾಟ್ ಬರಲಿ, ಅವನ ಕೈಯಲ್ಲಿ ಬಾಂಬ್ ಇದ್ದಿದ್ರೆ, ಅವನ ಕೈಯಲ್ಲಿ ಬಂದೂಕ್ ಇದ್ದಿದ್ರೆ ಆ ಘಟನೆ ಚಿಕ್ಕದಾಗತ್ತ? ಇದನ್ನ ನಾವು ಸಮಾಜ ಯಾಕೆ ವಿಚಾರ ಮಾಡಲಿಲ್ಲ? ಇದನ್ನ ಯಾಕೆ ಇಲಾಖೆಯವರು ವಿಚಾರ ಮಾಡಲಿಲ್ಲ? ಹಲ್ಲೆ ಮಾಡುವಾಗ ಸಣ್ಣ ಪ್ರಮಾಣ ವಸ್ತು ಇತ್ತು, ದೊಡ್ಡದಾಗಿದ್ದರೆ ಅವತ್ತು ಘಟನೆನೇ ಬೇರೆ ಆಗ್ತಿತ್ತು। ಒಂದು ಗೋ ಮಾತೆಯನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಬಜರಂಗದಳ ಕಾರ್ಯಕರ್ತರು ತಮ್ಮ ಜೀವನ ಪಣ ಬಿಟ್ಟು ಹೋರಾಟ ಮಾಡ್ತಾರೆ।
ಉದಾಹರಣೆಗೆ 52 ಕಸಾಯಿಖಾನೆ ರಾಣೆಬೆನ್ನೂರು ನಗರದಲ್ಲಿ ಚಾಲ್ತಿಯಲ್ಲಿದೆ. ಪ್ರತಿ ಒಂದನ್ನು GPS ಕ್ಯಾಮ್ರಾ ಮೂಲಕ ಎಲ್ಲಿ ಸ್ಥಳ ಎಲ್ಲಿ ನಡೀತಾ ಇದೆ ಅನ್ನೋ ಮಾಹಿತಿ ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತನ ಹತ್ರ ಇತ್ತು. ಅವರ ನಿರಂತರ ಹೋರಾಟದಿಂದ ಇಲಾಖೆಯವರ ಶ್ರಮದಿಂದ ಬಂದಾರು ಆದರೆ ಹೆಸರಿಗೂ ಬಂದ್ ಮಾಡಿ ಒಂದೆರಡು ಪ್ರಕರಣಗಳು ದಾಖಲಾದವು. ಆದರೂ ಅವರು ಇನ್ನೂ ಅದನ್ನ ಹತ್ಯೆ ಮಾಡ್ತಾ ಇದ್ದಾರೆ, ಮಾಂಸದ ವ್ಯವಹಾರ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ನಿನ್ನೆ ರಾಣೆಬೆನ್ನೂರು ನಗರದಿಂದ ಒಂದು ಆಟೋದಲ್ಲಿ ಅವರು ಮಾಂಸ ತಗೊಂಡು ಹಾವೇರಿಗೆ ಹೋಗ್ತಾ ಇದ್ರು. ಅದನ್ನ ನಮ್ಮ ಬಜರಂಗ ಕಾರ್ಯಕರ್ತರು ಸಾರ್ವಜನಿಕರ ಮಾಹಿತಿ ಮೇಲೆ ಅದನ್ನ ಇಲಾಖೆ ಗಮನಕ್ಕೆ ತಗೊಂಡು ಅದನ್ನ ಕೇಸ್ ಮಾಡಿ ನಿನ್ನೆ ಪ್ರಕರಣ ದಾಖಲಾಯಿತು. ಅದಕ್ಕೆ ನಾವು ಇವತ್ತು ಎಷ್ಟೋ ಜನರಿಗೆ ಇನ್ನೊಂದು 600-700 ಜನ ಮಾತ್ರ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಅನ್ನೋ ಒಂದು ಕಲ್ಪನೆ ನೋಡುವಂತವ್ರು ಇರ್ಬೋದು. ಆ ಹಿಂದೂ ಸಮಾಜ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಒಂದು ಸಿಂಹ ಕಾಡಲ್ಲಿ ಯಾವ ರೀತಿ ಮಲಗಿರುತ್ತೆ, ಆಲಸ್ಯತನದಿಂದಿರುತ್ತೆ, ಒಂದು ದಿನ ಪೂರ್ತಿ ಇರುತ್ತೆ. ಆಗ ಅದು ಬೇಟೆ ಆಡ್ಬೇಕು ಅಂತಂದ್ರೆ ಇದರಿಗೆಲ್ಲಂತ 100 ಕೋಣ ಬಂದ್ರು, ಇದರಿಗೆಲ್ಲಂತ ಸಾವಿರಾರು ಪ್ರಾಣಿಗಳ ವಿರುದ್ಧ ಬಂದ್ರೆ ಆ ಬೇಟೆ ಆಡಿ ತೋರಿಸುತ್ತೆ ಅನ್ನೋದಕ್ಕೆ ಹಿಂದೂ ಸಮಾಜ ಪ್ರತ್ಯುತ್ತರ ಕೊಟ್ಟಿದೆ. ಅದಕ್ಕೋಸ್ಕರ ನನಗಿಂತ ನಮ್ಮ ಹಿರಿಯರಿದ್ದಾರೆ. ಇವತ್ತು ವಿಶ್ವ ಹಿಂದೂ ಪರಿಷತ್ತು ನಮ್ಮ ಕಾರ್ಯಕರ್ತರ ಬಗ್ಗೆ, ನಮ್ಮ ಸಂಘಟನೆ ಬಗ್ಗೆ ಸವಿಸ್ತರವಾಗಿ ತಿಳಿಸಲು ಬಂದಿದ್ದಾರೆ ಅಂತ ಅವ್ರಿಗೂ ಅವಕಾಶ ಮಾಡಿಕೊಟ್ಟ, ನಾನು ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಜೈ ಶ್ರೀರಾಮ್. ಒಂದ್ಸರಿ ಜೋರಾಗಿ ಘೋಷಣೆ ಹಾಕೋಣ. ಈ ಘೋಷಣೆ ಎಲ್ಲಿ ಮುಗಿಲು ಬಿಟ್ಟಬೇಕಪ್ಪ ಅಂದ್ರೆ, ಇಲ್ಲಿ ರಾಣೆಬೆನ್ನೂರಲ್ಲಿ ಇರುವಂತ ಎಲ್ಲಾ ಮತಾಂಧ ಮುಸಲ್ಮಾನರ ಕಸಾಯಿಖಾನೆ ನಿಮ್ಗೆ ಘೋಷಣೆಗೆ ಬಂದಾಗಬೇಕಲ್ಲ. ನಮ್ಮ ಶಕ್ತಿ ದೂರ ಇದೆ. ಕೇವಲ ಒಂದು ಘೋಷಣೆಗೆ ಇಲ್ಲಿದ್ದಂತ ಎಲ್ಲಾ ಕಸಾಯಿಖಾನೆಗಳು ಬಂದಾಗಬೇಕು. ಯಾರು ಹಿಂದೂ ಸಮಾಜದ ವಿರುದ್ಧವಾಗಿ ಷಡ್ಯಂತ್ರ ಮಾಡ್ತಾ ಇದ್ದಾರಲ್ಲ, ಇವತ್ತು ಮುಸಲ್ಮಾನರಿರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲರೂ ಬಾಲ ಮುಚ್ಕೊಂಡು ಮನೆಯಲ್ಲಿ ಕುಂದಿರ್ಬೇಕು. ಆ ರೀತಿ ಒಂದ್ಸಲ ಜೋರಾಗಿ ಘೋಷಣೆ ಹಾಕೋಣ, ಮುಕ್ತಿ ಕಟ್ಟೋಣ, ಏನ್ ಮಾಡೋಣ, ಒಂದ್ಸಲ ಜೋರಾಗಿ ಘೋಷಣೆ. ಇಟ್ಕೊಂಡು ಇವತ್ತಿನ ಪ್ರತಿಭಟನೆಯಲ್ಲಿ ಆಗಮಿಸಿದಂತ ಬಜರಂಗ ದಳದ ವಿಭಾಗ ಸಂಯೋಜಕರು, ವಕೀಲರು ಆದಂತ ಅನಿಲ್ ಅಗರ್ವಾಲ್ಜಿ ಅವರೇ, ಇವತ್ತಿನ ಸಾನ್ನಿಧ್ಯ ವಹಿಸಿದಂತ ಎಲ್ಲ 2 ಪರಮ ಪೂಜನೀಯ ಸ್ವಾಮೀಜಿಗಳ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕರಿಸಿ, ಇವತ್ತಿನ ಪ್ರತಿಭಟನೆ ನೇತೃತ್ವ ವಹಿಸಿದಂತ ವಕೀಲರಾದಂಥ ಅನಿಲ್ ಅಗರ್ವಾಲ್ಜಿ ಅವರೇ, ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರು ಮತ್ತು ವಕೀಲರು ಆದಂತ ವಿಜಯ್ ಮರಿಯಮ್ಮನವರ್ಜಿ ಅವರೇ, ಬಜರಂಗ ದಳದ ಜಿಲ್ಲಾ ಸಂಯೋಜಕರಾದಂಥ ನಾಗರಾಜ್ ನರಸಾಪುರ ಅವರೇ, ಅದರಂತೆ ಜಿಲ್ಲಾ ಸಂಯೋಜಕರಾದಂಥ ವಿನಯ್ ಕರ್ನೂಲ್ ಅವರೇ, ಜಿಲ್ಲಾ ಉಪಾಧ್ಯಕ್ಷರಾದಂಥ ನಾಗರಾಜ್ ನರಸಾಪುರ ಅವರೇ, ಅದರಂತೆ ಇವತ್ತಿನ ಈ ಪ್ರತಿಭಟನೆಗೆ ಬಂದಂತ ಎಲ್ಲ ಹಿಂದೂ ಸಮಾಜದ ಕಾರ್ಯಕರ್ತ ಬಂಧುಗಳೇ, ಹಿರಿಯರೇ, ಎಲ್ಲ ಪರಿವಾರ ಸಂಘ ಪರಿವಾರದ ಹಿರಿಯರೇ, ಶ್ರದ್ಧೆಯ ತಾಯಂದಿರೇ ಮತ್ತು ಎಲ್ಲರಿಗಿಂತಲೂ ಹೆಚ್ಚಾಗಿ ಇಲ್ಲಿದ್ದಂಥ ಕಸಾಯಿಖಾನೆಗಳನ್ನ ನಾವು ಬಂದ್ ಮಾಡೇ ಮಾಡ್ತೇವೆ ಅನ್ನುವಂಥ ಸಂಕಲ್ಪವನ್ನು ಕೊಟ್ಟಂತ ಎಲ್ಲ ಯುವ ಬಜರಂಗಿ ಸಹೋದರ ಬಜರಂಗಿಗಳೇ, ಪ್ರಾಸ್ತಾವಿಕವಾಗಿ ಸವಿಸ್ತಾರವಾಗಿ ನಮ್ಮ ವಕೀಲರು ಅನಿಲ್ ಅಗರ್ವಾಲ್ಜಿ ಅವರು ಮಾತಾಡಿದ್ರು. ಕೆಲವೊಂದು ವಿಷಯಗಳನ್ನ ಪ್ರಸ್ತಾವನೆ ಮಾಡಿದ್ರು. ಇಲ್ಲ ಕಸಾಯಿಖಾನೆಗಳು ಬಂದ್ ಆಗ್ಬೇಕು, ಗೋ ಕಸಾಯಿಖಾನೆಗಳು ಯಾಕೆ ಬಂದ್ ಆಗ್ಬೇಕು? ಇದು ಬಜರಂಗ ದಳದ ಒಂದು ಹೋರಾಟ. ಈ ಕಸಾಯಿಖಾನೆಗಳ ಸಲುವಾಗಿ, ಗೋರಿನ ಸಲುವಾಗಿ ಅನೇಕ ಬಜರಂಗ ದಳದ ಕಾರ್ಯಕರ್ತರು ಹುತಾತ್ಮರಾಗಿದ್ದಾರೆ. ಒಂದಲ್ಲ ಎರಡಲ್ಲ, 5 ವರ್ಷದಲ್ಲಿ 48 ಬಜರಂಗಿಗಳು ತಾಯಿ ಗೋಮಾತೆಯ ಸಲುವಾಗಿ, ಶ್ರದ್ಧೆಯ ಗೋ ಸಲುವಾಗಿ ಹುತಾತ್ಮರಾಗಿದ್ದಾರೆ, ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದ್ದಾರೆ. ಆದರೂ ಕೂಡ ಬಜರಂಗ ದಳ ಕುಗ್ಗಿಲ್ಲ, ಹೆದರಿಲ್ಲ, ನಿರಂತರವಾಗಿ ಗೋಗಳ ಸಂರಕ್ಷಣೆಗಾಗಿ, ಗೋ ರಕ್ಷಣೆ ಸಲುವಾಗಿ ಬಜರಂಗ ದಳ ನಿರಂತರವಾಗಿ ಹೋರಾಟ ಮಾಡ್ತಾನೆ ಇದೆ. ಇದು ಬಜರಂಗ ದಳದ ಶಕ್ತಿ. ಇನ್ನು 2 ತರ ವಿಡಿಯೋಗಳಾಗ್ತಾ ಇದೆ ಈಗ. ಒಂದು, ನಮ್ಮ ಕಾರ್ಯಕರ್ತರು ವಿಡಿಯೋ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಅತಿ ಉತ್ಸಾಹದಿಂದ ವಿಡಿಯೋ ಮಾಡ್ತಾ ಇದ್ದಾರೆ. ನಮ್ಮ ಅನಿಲ್ ಹೇಳಿದ್ರು, ಪ್ರಖ್ಯಾತ ಭಾಷಣಕಾರರು, ಯುವ ವಾಗ್ಮಿಗಳು, ಹಾಗೆ ಹೀಗೆ ಬಗ್ಗೆ ಹೇಳಿದಕ್ಕೆ ಎಷ್ಟೋ ಕಾರ್ಯಕರ್ತರು ಪ್ರೀತಿಯಿಂದ ಪುಂಡ್ಲಿಕ್ಕಿಯವರ ಭಾಷಣ
ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಬೇಕು, ಸ್ಟೇಟಸ್ ಹಾಕಬೇಕು, ಪ್ರೀತಿ ಅಂತ ಒಂದು ಸಾರಿ ವಿಡಿಯೋ ನಮ್ಮ ಕಾರ್ಯಕರ್ತ ಮಾಡ್ತಾ ಇದ್ದಾರೆ ಒಂದು ಸೈಡ್. ಇನ್ನೊಂದು ಸೈಡ್ ವಿಡಿಯೋ ಯಾರು ಮಾಡಾಕ್ತಾರೆ ಅಂತ ನಿಮ್ಗೆ ಗೊತ್ತಾಯ್ತು. ಇಲ್ಲೇ ಮುಂದೆ ನಿಂತಿದ್ರು ಪೊಲೀಸರು ಮಾಡ್ತಾ ಇದ್ದಾರೆ ಒಂದೊಂದು ಸೈಡ್ ವಿಡಿಯೋ. ಈ ಪೊಲೀಸರು ವಿಡಿಯೋ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರು ಏನ್ ಮಾತಾಡ್ತಾರೆ, ಇವ್ರು ಮುಸಲ್ಮಾನರಿಗೆ ಏನಂತಾರೆ, ಯಾವ ರೀತಿ ಕೇಸ್ ಮಾಡಬೇಕು, ಇವ್ರನ್ನ ಯಾವ ರೀತಿ ಬೆದರಿಸಬೇಕು, ಇವ್ರನ್ನ ಯಾವ ರೀತಿ ಎದುರಿಸಬೇಕು, ನೀವು ಅದನ್ನು ಮಾತಾಡಬಾರ್ದು, ಇದನ್ನು ಮಾತಾಡಬಾರ್ದು, ಅಲ್ಲಿ ರೋಡ್ ಬ್ಲಾಕ್ ಮಾಡಬಾರ್ದು, ಮೆರವಣಿಗೆ ಮಸೀದಿ ಮುಂದೆ ಹೋಗಬಾರ್ದು, ಅವ್ರ ಅಪ್ಪನ ಮನೆ ಮುಂದೆ ಹೋಗಬಾರ್ದು. ಈ ನೂರಾರು ಕಂಡೀಷನ್ ಹಾಕಿ ಈ ಕಂಡೀಷನ್ ಅಪ್ಲೈ ಆಗತ್ತೋ ಇಲ್ಲೋ, ಪುಲ್ಲಿಸಿ ಇದನ್ನೆಲ್ಲ ವಿಷಯಗಳು ತಗೊಂಡು ಮಾತಾಡ್ತಾರೋ ಇಲ್ಲೋ, ಇದು ವಿರುದ್ಧವಾಗಿ ಮಾತಾಡಿದ್ರೆ ಯಾವ ರೀತಿ ಕೇಸ್ ಹಾಕಬೇಕು ಅಂತೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಹೇಳ್ತೀನಿ, ಈ ವಿಡಿಯೋಗೆ ಬಜರಂಗದಳ ಹೆದರಿಲ್ಲ. ವಿಡಿಯೋಗಳು ಮಾಡಿದ್ರು ಕೂಡ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಇಂಥ ನೂರಾರು ಪ್ರತಿಭಟನೆಗಳನ್ನ ಮಾಡೇ ಮಾಡ್ತೀವಿ ಅನ್ನುವಂತ ಸಂಕಲ್ಪವನ್ನ ಮಾಡ್ತಾ ಇದೆ. ಈ ವಿಡಿಯೋ ಮಾಡಿದ್ರೆ ನಮ್ಮ ಭಾಷಣ ಜಾಸ್ತಿ ಆಗತ್ತೆ, ಕಡಿಮೆ ಆಗಲ್ಲ. ಕೇಸ್ ಆದ್ರೆ ಇಲ್ಲಂತ ಪೊಲೀಸರು ಸಾಯಿದ್ದಾರೆ. PSI ಅಂದ್ರೆ 2 ಸ್ಟಾರ್, CBI ಅಂದ್ರೆ 3 ಸ್ಟಾರ್. ಆ ರೀತಿ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರಿಗೆ ಕೇಸ್ ಅಂದ್ರೆ ನಮ್ಮ ಸ್ಟಾರ್. ಅವ್ರಿಗೆ ಪ್ರಮೋಷನ್ ಆದ್ರೆ ಖುಷಿ ಆಗತ್ತೋ, ಒಬ್ಬ ಬಜರಂಗಿ, ಒಬ್ಬ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತ, ಒಬ್ಬ ಹಿಂದೂ ಹೋರಾಟಗಾರ, ಯಾವ ಗೋಗಳನ್ನು ರಕ್ಷಣೆ ಮಾಡ್ಬೇಕಂತ ಕಂಕಣಬದ್ಧರಾಗಿ ನಿಂತಂತ ಒಬ್ಬ ಹಿಂದೂ ಸಮಾಜದ ಕಾರ್ಯಕರ್ತ ಈ ಯಾವ ಕೇಸಿಗೆ ಹೆದರುವುದಿಲ್ಲ ಅನ್ನುವಂತ ಮಾತನ್ನ ಈ ಯಾವ ಕೇಸ್ಗಳಿಗೆ ನಾವು ಹೆದರಿಲ್ಲ, ನಾವು ಕುಗ್ಗಿಲ್ಲ, ನಾವು ಬಗ್ಗಿಲ್ಲ, ನಮ್ ಹೆದರ್ಸಕ್ಕಂತೂ ಆಗುವುದೇ ಇಲ್ಲ. ಬಜರಂಗದಳ ಹೆದರುವುದಿಲ್ಲ. ಬರ್ಬೇಕಾದ್ರೆ ಹೇಳ್ತಿದ್ರು ನಮ್ಮ ಕಾರ್ಯಕರ್ತರು ಬಹಳ ಚೆನ್ನಾಗಿ ಘೋಷಣೆ ಹಾಕೋತ ಬಂದರು. ಏನಪ್ಪಾ ಅಂದ್ರೆ, ಕುದಿಯದ ರಕ್ತ ರಕ್ತವೇ ಅಲ್ಲ, ಮಿಡಿಯದ ಹೃದಯ ಹೃದಯವೇ ಅಲ್ಲ, ದೇಶಕ್ಕಾಗಿ ಬದುಕದ ಬದುಕು ಬದುಕೇ ಅಲ್ಲ ನರಕವಿದು, ಜೈ ಜೈ ಭಾರತ ಮಾತಾ, ಜೈ ಜೈ ಶಿವಾಜಿ ಅಂತ ಘೋಷಣೆ ಆಗಿರುವಂತ ಮಾತು. ಈ ದೇಶಕ್ಕಾಗಿ, ಗೋಗಾಗಿ, ಹಿಂದೂ ಸಮಾಜಕ್ಕಾಗಿ, ತಾಯಿ ಭಾರತ ಮಾತೆಗಾಗಿ ಹೋರಾಟ ಮಾಡಿದಂತ ಜೀವವೇ ಅಲ್ಲ ಅಂತೇಳಿ ನಮ್ಮ ಬಜರಂಗಿ ಸೋದರಿಗಳು ತೋರಿಸಿದ್ದಾರೆ. ನಾವು ಹೆದರುವುದಿಲ್ಲ ಅನ್ನೋದನ್ನ ಮೈಕಲ್ಲಿ ಹೇಳ್ತಿದ್ರು, ಸಾಂಗೋಡ್ ಹೇಳಿದ್ರು. ಬಜರಂಗ ಶಿವಾಜಿಯ ಖಡ್ಗ ನೋಡು, ಬಜರಂಗದ ಶಕ್ತಿ ನೋಡಿ, ಈ ಶಕ್ತಿ ಸಾಕು. ಈ ಒಂದೇ ಒಂದು ಶಕ್ತಿ ಇಲ್ಲಿದಂತ ರಾಣೆಬೆನ್ನೂರಿನ ಮತಾಂಧ ಮುಸಲ್ಮಾನರು ಇದನ್ನ ನೋಡಿದ್ರೆ ಚಡ್ಡಿ ಬಡ್ಡಿ ಮಾಡ್ಕೊಂಡು ಮನೆಯಲ್ಲಿ ಬಾಲ ಮುಚ್ಚಿಕೊಳ್ಳುವಂತ ಅಂತ ಶಕ್ತಿ ನಮ್ಮ ಕಾರ್ಯಕರ್ತರಲ್ಲಿದೆ. ಈ ರೀತಿ ಹೋರಾಟ, ಈ ರೀತಿ ಪ್ರತಿಭಟನೆ ಕೇವಲ ರಾಣೆಬೆನ್ನೂರಿನಲ್ಲಿ ಮಾತ್ರ ಆಗ್ತಾ ಇಲ್ಲ. ಈ ರೀತಿ ಕಸಾಯಿಖಾನೆಗಳ ಹೋರಾಟ, ಅನೇಕ ಗೋಗಳ ಹತ್ಯೆ, ಮತಾಂಧ ಮುಸಲ್ಮಾನರು ಇವತ್ತು ದೇಶ ವ್ಯಾಪ್ತಿ, ರಾಜ್ಯ ವ್ಯಾಪ್ತಿ ಅನೇಕ ಗೋಗಳನ್ನ ಕತ್ತರಿಸ್ತಾ ಇದ್ದಾರೆ. ಈ ಕೇವಲ ರಾಣೆಬೆನ್ನೂರಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ನಡೀತಾ ಇದೆ. ಈ ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಬಂದ ಮೇಲೆ ಅನೇಕ ಗೋಗಳ ಹತ್ಯೆ ಆಗ್ತಾ ಇದೆ, ಅನೇಕ ಹಿಂದೂ ಸಮಾಜದ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಾ ಇದೆ, ಅನೇಕ ಶ್ರದ್ಧೆಯ ತಾಯಂದಿರ ಮೇಲೆ ಲವ್ ಜಿಹಾದ್ ಆಗ್ತಾ ಇದೆ, ನಮ್ಮ ಮಠ ಮಂದಿರ ಮೇಲೆ ದಾಳಿ ಆಗ್ತಾ ಇದೆ. ಅನೇಕ ಮತಾಂಧ ಮುಸಲ್ಮಾನರು ರಾಜಾರೋಷವಾಗಿ ಹಿಂದೂ ಸಮಾಜದ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಇದಕ್ಕೆ ತಕ್ಕ ಉತ್ತರನು ಹಿಂದೂ ಸಮಾಜ ಕೊಡ್ತಾನೂ ಇದೆ, ಹೆದರಿಲ್ಲ. ಒಬ್ಬ ಮುಸಲ್ಮಾನ, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಮುಸಲ್ಮಾನರು ಎಂತ ದರ್ಪುಕ್ಕು ಎಂತ ಹೆದರ್ಪುಕ್ಕು ಅಂದ್ರೆ, ಒಬ್ಬ ಬಜರಂಗಿ ಬಂದಪ್ಪ ಅಂದ್ರೆ ಅವ್ರಿಗೆ ಒಬ್ಬರಿಗೆ ಬರುವಂತ ತಾಕತ್ತಿಲ್ಲ, 100 ಮುಸಲ್ಮಾನರು ಬರ್ತಾರೆ. ಇಡೀ ದೇಶದಲ್ಲಿ ಕಾಡಿನಲ್ಲಿ ಒಂದೇ ಒಂದು ಪ್ರಾಣಿಗೆ ಕೇಸರಿ ಅಂತ ಹೇಳ್ತಾರೆ. ಅದಕ್ಕೆ ಸಿಂಹ. ಕೇಸರಿ ಹೆಸರೇ ಕೇಸರಿ, ಅದೇ ಸಿಂಹ, ಅದೇ ನಾವು ಬಜರಂಗದ ಕಾರ್ಯಕರ್ತರು. ಸಿಂಹ ಇಂಥ ಕತ್ತಿ, ನಾಯಿ, ಬಾಲ ಕೆಲ್ಲಕ್ಕೂ ಹೆದರುವುದಿಲ್ಲ. ಇಂಥ 100 ಮತಾಂಧ ಮುಸಲ್ಮಾನ ಬಂದ್ರು ಸಿಂಹ ಒಂಟಿಯಾಗಿ, ಬಜರಂಗದ ಕಾರ್ಯಕರ್ತ ಒಂಟಿಯಾಗಿ ಇವ್ರು ಹೆದರು
ಎದುರಿಸುವಂತ ತಾಕತ್ ಬಜರಂಗದಳ ಕಾರ್ಯಕರ್ತರಿಗಿದೆ. ಇಂಥ 100 ಮುಸಲ್ಮಾನರು ಹಲ್ಲೆ ಮಾಡಲಿ, ಇಂಥ 100 ಮುಸಲ್ಮಾನರು ನಮ್ಮ ಮೇಲೆ ದಾಳಿ ಮಾಡಲಿ, ಬಜರಂಗದಳ ಎದುರಿಲ್ಲ. ಇಲ್ಲಿ ಗಲಾಟೆ ಮಾಡಿದ್ರು. ಕಸಾಯಿಖಾನೆ ಬಂದ್ ಮಾಡಬೇಕು ಅಂದ್ರೆ ಮುಸಲ್ಮಾನರಿಗೆ ಮೆಣಸಿನಕಾಯಿ ಇಟ್ಟಾಗ ಆಗತ್ತೆ ಎಲ್ಲೋ ಒಂದು ಕಡೆ. ಯಾಕಪ್ಪ ಅಂತಂದ್ರೆ ಅವರು ಕಸಾಯಿಖಾನೆ ಬಂದ್ ಮಾಡಬೇಕಂದ್ರೆ ಅವ್ರಿಗೆ ಮೆಣಸಿನಕಾಯಿ ಇಟ್ಟಾಗ ಆಗತ್ತೆ. ಬೇರೆ ಅವರಿಗೆ ಕೆಲವೊಂದು ಅಧಿಕಾರಿಗಳು ಕಸಾಯಿಖಾನೆ ಬಂದ್ ಮಾಡಂದ್ರೆ ಅವ್ರಿಗಿಂತ ಮೊದಲು ಇವ್ರಿಗೆ ಉಳಿತೈತಿ. ಯಾಕಂದ್ರೆ ಇವ್ರಿಂದ ಅವ್ರಿಗೆ ಮಂತ್ರಿ ಹೋಗ್ತಿದ್ದಾರೆ. ಮಂತ್ರಿ ಈ ರೀತಿ ಯೋಜನೆಯಲ್ಲಿ ಕಸಾಯಿಖಾನೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದ್ ಮಾಡಿಸದೇ ಇದ್ರು ಕೂಡ, ನೀವು ಅದನ್ನು ವಿರೋಧಿಸಿದ್ರು ಕೂಡ, ಅವರಿಗೆ ನೀವು ಬೆಂಬಲವಾಗಿ ನಿಂತರೂ ಕೂಡ ಬಜರಂಗದಳ ಹೆದರುವುದಿಲ್ಲ. ಇಂಥ ಕಸಾಯಿಖಾನೆ ರಾಣೆಬೆನ್ನೂರಿನಲ್ಲಿರುವಂತ ಎಲ್ಲಾ ಕಸಾಯಿಖಾನೆಗಳನ್ನ ಬಜರಂಗದಳ ಕಾರ್ಯಕರ್ತರು 100ಕ್ಕೂ 100 ಬಂದ್ ಮಾಡ್ತೇವೆ. ತಾಕತ್ತಿದ್ರೆ ಮುಸಲ್ಮಾನರು ಮಾತೇ ಇಲ್ಲ. ಈ ಬಜರಂಗದಳದ ಕಾರ್ಯಕರ್ತರು ಮತ್ತೆಲ್ಲ ಹಿಂದೂ ಸಂಘಟನೆಯ ನಮ್ಮೆಲ್ಲ ಯುವಕರು, ಹಿರಿಯರು, ತಾಯಂದರು ಪೂಜ್ಯ ಕಾಶಿರಾಮ್ ಮಹಾರಾಜರು ಮಹಾರಾಷ್ಟ್ರದಿಂದ ದಯಪಾಲಿಸಿದ್ದಾರೆ. ಈ ರಾಣೆಬೆನ್ನೂರು ತಾಲೂಕು ಮತ್ತು ಹಾವೇರಿ ಜಿಲ್ಲೆಯಲ್ಲಿ ಅನೇಕ ನಮ್ಮ ಎಲ್ಲ ಹಿಂದೂ ಸಂಘಟನೆಯ ಯುವಕರು ಮುಂಚೂಣಿಯಲ್ಲಿ ಬಂದು ಆ ಹಿಂದೂ ಕಷಾಯಖಾನೆಗಳನ್ನ ಬಂದ್ ಮಾಡಿಸ್ಬೇಕು ಅಂತೇಳಿ ಆ ಹೋರಾಟವನ್ನ ಕೈಗೆ ಎತ್ತುಕೊಳ್ಳುವಾಗ ನಮ್ಮಿರ್ತಕ್ಕಂಥ ಇವತ್ತೆಲ್ಲ ರಾಜ್ಯ ಸರ್ಕಾರ, ಅಯೋಗ್ಯ ಸರ್ಕಾರ, ನಾನು ಯಾಕೆ ಅವ್ರ ಮೇಲೆ ನೇರ ಬಟ್ಟಿಟ್ಟು ಮಾತಾಡ್ತೇನೆಂದ್ರೆ ನಮ್ಮ ಮೇಲೆ ಕೂಡ 5 ಕೇಸುಗಳನ್ನ ರಿಜಿಸ್ಟರ್ ಮಾಡಿದ್ದಾರೆ. ಎಷ್ಟು ಕೇಸುಗಳನ್ನ? 5 ಕೇಸುಗಳನ್ನ. ಬರೀ ಒಬ್ಬರೇ ಸ್ವಾಮಿಗಳಲ್ಲ, ನಾವು ಕನ್ನೇರಿ ಸ್ವಾಮಿಗಳು ಹಿಂದೂ ಬೆನ್ನತ್ತಿದ್ದಾರೆ, ನಮ್ಮ ಹಿಂದೂ ಬೆನ್ನತ್ತಿದ್ದಾರೆ. ಅಂತ 10 ನೀವು ಗೃಹ ಸಚಿವರನ್ನ ತಂದು ನಿಲ್ಲಿಸಿದ್ರು ಕೂಡ, ನಮ್ಮನ್ನ ಬೆನ್ನು ಹತ್ತಿದ್ರು ಕೂಡ ಹಾಳಾಗಾರ ನೀವು ಹೊರತು ನಾವಲ್ಲ. ಇದನ್ನ ಬಹಳ ಎಚ್ಚರಿಕೆಯಿಂದ ತಾವು ಕಿವಿಯಲ್ಲಿ ಸಮರ್ಪಣೆಯನ್ನ ಮಾಡ್ಕೋಬೇಕು. ಬಂಡಿ ಜೊತೆ ಗುದ್ದಾಡಿದ್ರೆ ಮೈ ನಿಮ್ದು ನೋವು ಆಗ್ತದೆ ಹೊರತು ನಮ್ದು ನೋವು ಆಗೋದಿಲ್ಲ. ನಾವು ಬಂಡಿ ಇದ್ದಂಗ, ಸನ್ಯಾಸಿಗಳು ಹೆಂಗಿರ್ತೀವಿ ಅಂದ್ರೆ ಬಂಡಿ ಇದ್ದಂಗ ನಾವು. ನಮ್ಗೆ ಹಿಂದೂ ಇಲ್ಲ, ಮುಂದೂ ಇಲ್ಲ, ಮನೆಗೆ ಮಕ್ಕಳಲ್ಲ, ಮಶಾನಕ್ಕೆ ಹೆಣ ಅಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ ಬಹಳ ಶಾಂತಿಯುತವಾಗಿ ನಾನು ಮಾತಾಡ್ಬೇಕಾಗ್ತದೆ. ಈ ಭಾಗದಲ್ಲಿ ನಾನು ಕೂಡ ಹಾವೇರಿ ಜಿಲ್ಲೆಯಲ್ಲೇ ಜನನ ಆಗಿ ಪೂರಾಶ್ರಮ ನಮ್ಮ ಹಾವೇರಿ ಜಿಲ್ಲೆಯಲ್ಲೇ ನಮ್ಮ 3 ಡಿಸ್ಟಿಕ್ ಅಲ್ಲಿ ಮಠಗಳು ಇದಾವೆ. ನಮ್ಮ ಹೋರಾಟ ಈಗಲಿಂದ ಪ್ರಾರಂಭವಲ್ಲ. ಗಂಗಾಜಲ್, ಬಸಲಕಟ್ಟಿ, ಗೋವಿಂದ ಬಡಾವಣೆ ಇವೆಲ್ಲವನ್ನ ಬರೇ ಗೋ ಹತ್ಯೆ ನಿಷೇಧ ಅಷ್ಟೇ ನಮ್ಮ ಹೋರಾಟವಲ್ಲ. ಈ ಲವ್ ಜಿಹಾದಿಗಳನ್ನ ಹುಡುಕೊಂಡೋಗಿ ಮಟ್ಟ ಹಾಕ್ತಕ್ಕಂತ ಕೆಲಸಗಳನ್ನ ನಮ್ಮ ಹಿಂದೂ ಯುವಕರು ಮಾಡ್ತಾ ಇದ್ದಾರೆ ಈ ರಾಣೆಬೆನ್ನೂರಲ್ಲಿ. ಆದರೆ ಆ ನಮ್ಮ ಹಿಂದೂ ಯುವಕರ ಮೇಲೆ ತಮ್ಮಲ್ಲಿ ಏನಾದ್ರೂ ಮನುಷ್ಯತ್ವ ಮತ್ತು ಆ ಧೈರ್ಯ ಇದ್ರೆ ತಾವು ಕೂಡ ಬಂದ್ಬಿಡಿ, ನಾವು ಕೂಡ ಒಂದು ಕಡೆ ಬಂದ್ಬಿಡ್ತೀವಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ರೆ, ನಮ್ಮ ಕೈಯಲ್ಲಿ ಬಾಲ ಚಲಾನೆಗೆ ಶಸ್ತ್ರನೂ ಇದೆ, ನಮ್ಮ ಕೈಯಲ್ಲಿ ಬೆತ್ತನೂ ಇದೆ. ಬಹಳ ಸುಂದರವಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅನೇಕ ಈಗೆಲ್ಲ ನಾವೆಲ್ಲ ಏನನ್ನ ಮಾಡ್ತಾ ಬಂದಿದ್ದೇವೆ ಅಂದ್ರೆ, ನಾವು ಬಹಳ ಶಾಂತಿಯುತವಾಗಿ ಪ್ರತಿಭಟನೆಗಳನ್ನ, ರೈಲಿಗಳನ್ನ ತೆಗಿತೀವಿ. ಕ್ರಾಂತಿಗೆ ಏನಾದ್ರು ಮುಂದಾದ್ರೆ ಸಂತ ಸೇವಾಲಾಲ್ ಮಹಾರಾಜರು ನೋಡಿದಿರಲ್ಲ, ಡೆಲ್ಲಿಯಿಂದ ಪ್ರಾರಂಭ ಆಗ್ತದೆ ಅವರು ಸಂಕಲ್ಪ ಯಾತ್ರೆ. ಲಕೀಶಾ ಬಂಜಾರ ಅನ್ನೋರು 18 ಲಕ್ಷ ಗೋಗಳನ್ನ ಇದ್ದು ಲಕೀಶಾ ಬಂಜಾರ ಎಂತ ಕ್ರಾಂತಿಕಾರಿ ಸಂತ ಅಂದ್ರೆ, ಲಕೀಶಾ ಬಂಜಾರ ಸಮಾಜದಿಂದ ಜನನ ಆಗ್ತಾರೆ. ಇಡೀ ದೇಶಕ್ಕೆ ಟ್ರಾನ್ಸ್ಮಿಷನ್ ಅನ್ನ ಮಾಡತಕ್ಕಂತ ಏಕೈಕ ವ್ಯಕ್ತಿ ಲಕೀಶಾ ಬಂಜಾರ. ಆದ್ರೆ ನಮ್ಮ ಗೋ ಮಾತೆಯನ್ನ ನಾವು ತಾಯಿ ಸ್ವರೂಪವಾಗಿ ಅವನ್ನ ಭಾವಿಸಿದ್ದೇವೆ. ಮತ್ತು ತಾಯಿನೇ ನಮ್ಮ ಒಂದೇ ತಾಯಿನೇ ಗೋಮಾತೆ ಅಂತೇಳಿ ನಾವೆಲ್ಲ ಗೋಮಾತೆಯನ್ನ ರಕ್ಷಣೆಯನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಪ್ರಾಂತ್ಯದ ಅಧ್ಯಕ್ಷರು ಮಾತಾಡಿದ್ರು, ಯಾರೋ ನಮ್ಮ 2 ಹಿಂದೂಗಳ ಹುಡುಗರನ್ನ ಹಲ್ಲೆಯನ್ನ ಮಾಡಿದ್ದಾರೆ ಅಂತೇಳಿ. ಆ ಹಲ್ಲೆ ಬರೀ ಆ ಹುಡುಗರಿಗಾಗಿಲ್ಲ, ನಮ್ಮ ಹಿಂದೂ ಸಮಾಜಕ್ಕಾಗಿದೆ ಅನ್ನೋದು ನಾವು ಬಹಳ ಗಂಭೀರವಾಗಿ ನಾವು ಕೈ ತಗೊಳ್ಬೇಕಾಗ್ತದೆ. ಮೊನ್ನೆ ಹಿಂದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಪ್ರಿಯಾಂಕ ಖರ್ಗೆ ಅವರೇ ತಮಗೆ ಏಟಾರ ಸ್ವಲ್ಪ ಮಾನ ಮರ್ಯಾದೆ ಇದೆಯಾ? ಒಂದ್ ಸ್ವಲ್ಪ ಮಾನ ಮರ್ಯಾದೆ ಇದೆಯಾ? ಹಿಂದೂ ಸಂಘಟನೆಗಳನ್ನ, RSS ಗಳನ್ನ ತಾವು ನಮ್ಮ ರಾಜ್ಯದಲ್ಲಿ ರಿಜಿಸ್ಟರ್ ಮಾಡಿಸಿ ಅಂತ ಇದ್ದಾರೆ. ನಾವೇನಾದ್ರು ಪಾಕಿಸ್ತಾನದಲ್ಲಿ ಬದುಕ್ತಾ ಇದ್ದೀವ?
ಪಾಕಿಸ್ತಾನದಲ್ಲೇ ಬದುಕಿದ್ದಾರೆ. ನಾವು ಬದುಕ್ತಾ ಇದ್ದೀವಿ ಭಾರತ ದೇಶದಲ್ಲಿ, ಅಖಂಡ ಭಾರತ ದೇಶದಲ್ಲಿ. ಈ ಅಖಂಡ ಭಾರತದಲ್ಲಿ ದೇಶದಲ್ಲಿ ಹಿಂದೂ ರಾಷ್ಟ್ರವನ್ನ ಆಗಬೇಕಂತೇಳಿ ಅನೇಕ ಮಹಾತ್ಮರು, ಅನೇಕ ಋಷಿಮುನಿಗಳು, ಅನೇಕ ಪರಮ ಪೂಜ್ಯರ ಸಂಕಲ್ಪ ಮತ್ತು ಹೋರಾಟವಿದೆ ಈ ಭಾರತ ದೇಶದಲ್ಲಿ. ನಮ್ಮ ಬಾಜು ಏನ್ ನಿಂತಿದೆ ನೋಡ್ತಾ ಇದ್ದೀರಲ್ಲ, ಯುದ್ಧದ ಟ್ಯಾಂಕರ್. ಆ ಯುದ್ಧದ ಟ್ಯಾಂಕರ್ ಡೆಮೋ ಬಂದು ರಾಣೆಬೆನ್ನೂರಲ್ಲಿ ನಿಂತಿದೆ. ಆ ಯುದ್ಧದ ಟ್ಯಾಂಕರ್ ಏನಾರ ಕ್ಷಿಪಣಿಯನ್ನು ಉಡಾವಣೆ ಮಾಡ್ಬೇಕಂದ್ರೆ ಈ ರಾಣೆಬೆನ್ನೂರಲ್ಲಿ ಈ ಕೂಡಲೇ ಆರಕ್ಷಕ ಅಧಿಕಾರಿಗಳೇ ತಾವು ದಯವಿಟ್ಟು ಏನು ಹಿಂದೂ ಸಂಘಟನೆ ಹುಡುಗರನ್ನ ಹಲ್ಲೆಗೀಡಾಗಿದ್ದಾರೆ, ಅವ್ರ ಮೇಲಿನ ಹಲ್ಲೆಯನ್ನ ಮಾಡಿದ ಅವ್ರೆಲ್ಲರನ್ನೂ ಕೂಡ ನಾಳೆ 24 ಗಂಟೆಯಲ್ಲಿ ಬಂಧಿಸಲಿಲ್ಲ ಅಂದ್ರೆ ಇದೇ ಸರ್ಕಲ್ ಅಲ್ಲಿ ಉಪವಾಸ ಸತ್ಯಾಗ್ರಹ ಪ್ರಾರಂಭವನ್ನ ಮಾಡ್ತೇವೆ. ಎಚ್ಚರಿಕೆ ಗಂಟೆ 24 ಗಂಟೆ. ಸಮಯ ಎಷ್ಟಾಗಿದೆ ಅಧ್ಯಕ್ಷರಿಗೆ? 1 ಗಂಟೆ 40 ನಿಮಿಷ. ಒಳ್ಳೆ ಮರುದಿನ 1 ಗಂಟೆ 40 ನಿಮಿಷದಲ್ಲಿ ಅವನ್ನ ಬಂಧಿಸಲಿಲ್ಲ ಅಂದ್ರೆ ಇದೇ ಸರ್ಕಲ್ ಅಲ್ಲಿ ಬಂದು ಉಪವಾಸ ಸತ್ಯಾಗ್ರಹನ ಪ್ರಾರಂಭ ಮಾಡ್ತೇವೆ. ಅನೇಕ ನಮ್ಮ ಹಿಂದೂ ಯುವಕರನ್ನ ಅನೇಕ ಹುತಾತ್ಮರಾಗಿದ್ದಾರೆ. ಅವರೆಲ್ಲ ನೋಡ್ತಾ ಇದ್ರೆ ಅವರೆಷ್ಟು ಬಡತನದಿಂದ ಬಂದಿರತಕ್ಕಂಥವ್ರು. ಸಮಾಜದ ಮತ್ತು ಹಿಂದೂ ಸಂಪ್ರದಾಯವನ್ನ ಮತ್ತು ಹಿಂದೂ ಸನಾತನ ಧರ್ಮದ ಬಾವಟನವನ್ನ ಎತ್ತಿ ಹಿಡಿಲಿಕ್ಕೆ ಕೂಡ ನಾವು ಮುಜುಗರವನ್ನು ತರಲಿರ್ತಕ್ಕಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಾಗಿದೆ. ಆದ್ರೆ ಇದು ನಿಮ್ಮ ಅಪ್ಪರ ದೇಶ ಅಲ್ಲ, ನಮ್ಮ ಅಪ್ಪರ ದೇಶ ಅನ್ನೋದ್ರ ಇದನ್ನ ಬಹಳ ಗಂಟೆ ಘೋಷಿಸಿ ನಾವು ಹೇಳಲಿಕ್ಕೆ ಇಚ್ಛಪಡ್ತೇವೆ. ವಿಶೇಷವಾಗಿ ನಾನು ಈಗಾಗಲೇ ಹೇಳಿದೆ, ಪ್ರಿಯಾಂಕ್ ಖರ್ಗೆ ಅವರೇ, ನಮ್ಮ ದೇಶದಲ್ಲಿ ರಿಜಿಸ್ಟರ್ ಮಾಡತಕ್ಕಂಥದ್ದು ಅದು ಬೇರೆ ದೇಶದಲ್ಲಿ. ಇಲ್ಲಿ ಹಿಂದೂಗಳು ಬದುಕತಕ್ಕಂಥ ಹಕ್ಕಿದೆ, ಸ್ವತಂತ್ರ ಇದೆ. ನಾವು ಯಾರು ಕೂಡ ಮಹಾತ್ಮ ಗಾಂಧಿ ಸಂದೇಶವನ್ನು ಪಾಲಿಸ್ತೇವೆ ಮತ್ತು ಅದನ್ನು ಗೌರವಿಸ್ತೇವೆ ಮತ್ತು ಬಹಳ ಶಾಂತಿಯಾಗಿ ಪ್ರತಿಭಟನೆಯನ್ನು ಕೂಡ ಮಾಡ್ತೇವೆ. ಆದ್ರೆ ನಮ್ಮ ತಲೆ ಏನಾರ ಕೆಡಿಸಿದ್ರಂದ್ರ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಇವರೆಲ್ಲರೂ ಹೊರಗೆ ಬರ್ಬೇಕಾಗ್ತದೆ. ಹಿಂದೂ ಯುವಕರು ಹೇಗಿದ್ದಾರೆ ಅಂತೇಳಿ ನೋಡಿದಾಗ ಚಂದ್ರಶೇಖರ್ ಆಜಾದ್ ಮತ್ತು ಭಗತ್ ಸಿಂಗ್, ಸುಖದೇವರವರ ಕ್ರಾಂತಿಕಾರಿ ಪುಸ್ತಕಗಳನ್ನು ಓದಬಿಟ್ರೆ ನಮ್ಮ ದೇಶ ಮತ್ತು ನಮ್ಮ ರಾಜ್ಯ ನಾವು ಇನ್ನು ಹಿಂದದಿವೇನೋ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ಬರೀ ಸ್ವಾಮಿಗಳಾದರು. ನಾ ಸ್ವಾಮಿಗಳಿಗೆ ಹೇಳಕ್ಕೆ ಇಚ್ಛಪಡ್ತೇನೆ, ನನ್ನ ಭಾಷೆ ಬಹಳ ಆಡು ಭಾಷೆಯಲ್ಲಿ ನನ್ನ ಭಾಷೆ. ಸ್ವಾಮಿಗಳಾದವ್ರು ಬರೀ ಮಠಕ್ಕೆ ಆಗ್ಬೇಡ್ರಿ, ಧರ್ಮಕ್ಕಾಗಿನೂ ಬದುಕ್ರಿ ಅಂತೇಳಿ ಈ ಮೂಲಕ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೇನೆ. ಸ್ವಾಮಿಗಳಾದವ್ರು ನಂದು ಇಷ್ಟ ಎಕರೆ ಹೊಲ ಇದೆ, ಇಷ್ಟು ಮಠಗಳದಾವು. ನಾವು ಶೈವ ಪರಂಪರದಿಂದ ಬಂದೇವೆ, ನಾವು ಬೇರೆ ಬೇರೆ ಪರಂಪರದಿಂದ ಬಂದೇವೆ, ಮತ್ತು ನಾವು ಗೋರಖ್ ಪರಂಪರದಿಂದ ಬಂದೇವೆ, ಮತ್ತು ನಾವು ಬಂಜಾರ ಸಮಾಜ ಸ್ವಾಮಿಗಳಿದ್ದೇವೆ, ನಾವು ಲಿಂಗಾಯತ ಸಮಾಜದ ಸ್ವಾಮಿಗಳಿದ್ದೇವೆ. ನಾವು ಎಲ್ಲ ಸಮಾಜದ ಸ್ವಾಮಿಗಳು ಏನಾಗಬೇಕೆ ಅಂತೇಳಿ ಅಂದಾಗ ನಾವೆಲ್ಲಗಳು ಹಿಂದೂಗಳು, ನಾವಿನ್ನು ಮುಂದೆ ಬರ್ತೇವೆ ಅನ್ನೋ ಸಂಕಲ್ಪ ಎಲ್ಲಿವರೆಗೆ ತಗೊಳ್ಳೋದಿಲ್ಲ. ಅಲ್ಲಿ ಮಠ ನಮ್ಮ ಧರ್ಮ ಮತ್ತು ನಮ್ಮ ಸಮಾಜ ಹಿಂದಿರ್ಲಿಕ್ಕೆ ಮುಂದೆ ಬರ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ